ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಭಾಗವನ್ನು ನೋಡೋಣ. 2018ರ PU ಉಪನ್ಯಾಸಕ ನೇಮಕಾತಿ ನಿರ್ದಿಷ್ಟ ಕನ್ನಡ ಪ್ರಶ್ನೆ ಪತ್ರಿಕೆ 1 35ನೇ ಪ್ರಶ್ನೆವರೆಗೂ ಆಗಿತ್ತಲ್ವಾ. ಇವತ್ತು 36ನೇ ಪ್ರಶ್ನೆಯಿಂದ ಶುರು ಮಾಡೋಣ. ಪಳಗನ್ನಡಂ ಪೊಲಗೆಡಿಸಿ ನುಡಿವರ್ ಎಂಬ ಉಕ್ತಿ ಈ ಕೃತಿಯಲ್ಲಿದೆ ಅಂತ ಇದೆ. ಆಪ್ಷನ್ 1 ಕವಿರಾಜ ಮಾರ್ಗ, 2 ಧರ್ಮಾಮೃತ, 3 ಪಂಪಭಾರತ, 4 ಸಮಯ ಪರೀಕ್ಷೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕವಿರಾಜ ಮಾರ್ಗ. ಈ ಥರದ ಪ್ರಶ್ನೆಗಳನ್ನ ತುಂಬ ಸಲ ಕೇಳಿದ್ದಾರೆ. ಕಳೆದ ಸಂಚಿಕೆಯಲ್ಲೇ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಅಚ್ಚಗನ್ನಡದ ಬಗ್ಗೆ ಹೇಳಿದ್ರಲ್ವಾ. ಅಚ್ಚಗನ್ನಡ ಅನ್ನೋದು ಶಬ್ದಮಣಿ ದರ್ಪಣದಲ್ಲಿರುವಂಥದ್ದು, ಪಳಗನ್ನಡ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿರುವಂಥದ್ದು, ಹೊಸಗನ್ನಡ ಧರ್ಮಾಮೃತ ಕೃತಿಯಲ್ಲಿ ಉಲ್ಲೇಖ ಆಗಿರೋದು. ಓಕೆನಾ. ಮತ್ತು ಇಲ್ಲಿ ಪಂಪಭಾರತ ಇದೆಯಲ್ವಾ, ಪಂಪಭಾರತ ಅದು ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿ. ಸಂಸ್ಕೃತದ ವ್ಯಾಸಭಾರತವನ್ನು ಆಧಾರವಾಗಿ ಇಟ್ಕೊಂಡು ಪಂಪ ಮಹಾಕವಿ ಬರೆದಿರುವಂತಹ ಲೌಕಿಕ ಕಾವ್ಯ ಈ ಪಂಪಭಾರತ. ಇನ್ನೊಂದು ಸಮಯ ಪರೀಕ್ಷೆ ಅಂತ ಇದೆ, ಬ್ರಹ್ಮಶಿವನ ಸಮಯ ಪರೀಕ್ಷೆ. ಇದು ವಿಡಂಬನಾ ಕಾವ್ಯ ಆಗಿರುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಸಹನಾ ಕಾದಂಬರಿಯಲ್ಲಿ ಈ ಸಮುದಾಯದ ಮಹಿಳಾ ಸಮಸ್ಯೆಗಳು ಪ್ರತಿಬಿಂಬಿತವಾಗಿದೆ ಅಂತ ಇದೆ. ಕ್ರಿಶ್ಚಿಯನ್, ಮುಸ್ಲಿಂ, ದಲಿತ, ಹಿಂದೂ, ಯಾವ ಸಮುದಾಯದ್ದು? ಈ ಕಾದಂಬರಿ ಸಹನಾ ಕಾದಂಬರಿ ಸಾರಾ ಅಬುಬಕ್ಕರ್ ಅವರದು. ಹಾಗಾಗಿ ಮುಸ್ಲಿಂ ಸಮುದಾಯದ ಮಹಿಳಾ ಸಮಸ್ಯೆಗಳನ್ನು ಎತ್ತು ತೋರಿಸುವಂತಹ ಕೃತಿ ಅಂತ ಹೇಳ್ಬೋದು. ಇನ್ನು ಈ ಲೇಖಕಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಅತ್ಯುತ್ತಮ ಕಥೆಗಾರ್ತಿ, ಕಾದಂಬರಿಗಾರ್ತಿ, ಮಹಿಳಾ ಸಂವೇದನೆಯ ಪ್ರಮುಖ ಲೇಖಕಿ ಅಂತ ಕರೆಸ್ಕೊಂತಾರೆ ಸಾರಾ ಅಬುಬಕ್ಕರ್ ಅವರು. ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ, ಸಹನಾ, ವಜ್ರಗಳು, ಕದನ ವಿರಾಮ, ಸುಳಿಯಲ್ಲಿ ಸಿಕ್ಕವರು, ಪಂಜರ, ಇಳಿಜಾರು, ತಳ ಒಡೆದ ದೋಣಿ ಇವೆಲ್ಲ ಕಾದಂಬರಿಗಳು. ಇನ್ನು ಕಥಾ ಸಂಕಲನಕ್ಕೆ ಬಂದರೆ ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಸುಮಯ್ಯ ಇತ್ಯಾದಿ. ನೆಕ್ಸ್ಟ್ 38ನೇ ಪ್ರಶ್ನೆ, ಮಾನ ಜವರಯ್ಯನವರ ಮಾಗಿ ಈ ಕೃತಿ ಯಾವ ಸಾಹಿತ್ಯ ಪ್ರಕಾರದ್ದು ಅಂತ ಕೇಳಿದರೆ ಕಾದಂಬರಿ, ಆತ್ಮಚರಿತ್ರೆ, ಕಥಾ ಸಂಕಲನ, ನಾಟಕ. ಮಾಗಿ ಅನ್ನುವಂಥದ್ದು ಕಾದಂಬರಿ. ಇದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮಾನ ಜ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಈ ಲೇಖಕರ ಮತ್ತಷ್ಟು ಕೃತಿಗಳನ್ನು ನೋಡೋದಾದರೆ ಕೇಳು ಜಗಮಾದಿಗ ಹೊಲೆಯ, ಅತ್ತೆ ಸೊಸೆ ಆತ್ಮಕತೆ, ಬುರುಡೆಗೆ ಸ್ವರ್ಗ, ಬಂಡಾಯ ಮತ್ತು ಹೆಣ್ಣು, ಪ್ರತಿಪಾದನೆ ಇತ್ಯಾದಿ. ನೆಕ್ಸ್ಟ್ 39ನೇ ಪ್ರಶ್ನೆ, ಬದುಕು ಬಯಲು ಹಿಜಡಾ ಒಬ್ಬಳ ಆತ್ಮಕಥನವನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಇದೆ. ಆಪ್ಷನ್ ಎ HS ಶ್ರೀಮತಿ, ಬಿ N ಗಾಯತ್ರಿ, ಸಿ ತಮಿಳು ಸೆಲ್ವಿ, ಡಿ ದು ಸರಸ್ವತಿ. ಬದುಕು ಬಯಲು ಅನ್ನೋ ಕೃತಿಯನ್ನು ಕನ್ನಡಕ್ಕೆ ತಂದವರು ದು ಸರಸ್ವತಿ. ಇವ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ ದಲಿತ ಹಾಗೆ ಸ್ತ್ರೀವಾದಿ ಲೇಖಕಿ ಇವರು. ಜೀವ ಸಂಪಿಗೆ, ನಾವು ಇತಿಹಾಸ ಕಟ್ಟಿದೆವು, ಜಾತಿ ಮತ್ತು ಲಿಂಗತ್ವ ಇವರ ಪ್ರಮುಖ ಬರಹಗಳು. ಹಾಗೆ ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನು ನೋಡೋದಾದರೆ HS ಶ್ರೀಮತಿಯವರು ಗೌರಿ ದುಃಖ, ಹೆಣ್ಣು ಹೆಂಗಸು, ಉದ್ಗಮ, ಚಹರೆ, ಸ್ತ್ರೀವಾದಿ ಸಂಶೋಧನೆ, ವಿಧಿವಿಧಾನಗಳು, ಹೆಣ್ಣು ಬರಹದ ಒಳಬಂಡಾಯ, ಹಾಗೆ ಮಹಾಶ್ವೇತೆಯವರ ರುಡಾಲಿಯನ್ನು ಕನ್ನಡಕ್ಕೆ ತಗೊಂಬಂದಿದ್ದಾರೆ HS ಶ್ರೀಮತಿಯವರು. ನೆಕ್ಸ್ಟ್ N ಗಾಯತ್ರಿ, ಇವರು ಕೂಡ ಪ್ರಸಿದ್ಧ ಲೇಖಕಿ. ಇವರು ಬರೆದಿರುವಂಥ ಕೃತಿಗಳು ಫೆಡರಿಕ್ ಜೂಲಿಯಾ ಕ್ಯೂರಿ, ನಾನೇಕೆ ನಾಸ್ತಿಕ, ಮುಖಾಮುಖಿ, ಸ್ತ್ರೀವಾದಿ ಪ್ರವೇಶಿಕೆ ಮತ್ತು ವಿಮುಕ್ತಿಯ ಹಾದಿ, ದಕ್ಷಿಣ ಭಾರತದ ಸಾಂಸ್ಕೃತಿಕ ಅಧ್ಯಯನ, ಸಾಂಸ್ಕೃತಿಕ ಕೋಶ, ಮಹಿಳಾ ಚಳುವಳಿಯ ಮಜಲುಗಳು ಇತ್ಯಾದಿ. ಇನ್ನು ತಮಿಳು ಸೆಲ್ವಿ, ಇವರು ತಮಿಳು ಮತ್ತು ಕನ್ನಡ ಸಾಹಿತ್ಯ ಲೋಕದ ಲೇಖಕಿಯವರು. ಸಂಶೋಧಕಿನೂ ಹೌದು, ಅನುವಾದಕಿನೂ ಹೌದು. ತಮಿಳುನಾಡಲ್ಲಿ ಹುಟ್ಟಿರ್ತಾರೆ, ಬೆಂಗಳೂರಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ತಮಿಳಿನಿಂದ ಕನ್ನಡಕ್ಕೆ, ಕನ್ನಡದಿಂದ ತಮಿಳಿಗೆ ಅನೇಕ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಇಲ್ಲಿ ದೇವುಡೂರವರ ಮಕ್ಕಳ ಕಥೆಗಳನ್ನು ತಮಿಳಿಗೆ ಅನುವಾದ ಮಾಡಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ 40ನೇ ಪ್ರಶ್ನೆ, ಭವತಿ ಭಿಕ್ಷಾಂದೇಹಿ ಎಂಬ ಸಪ್ತಾಕ್ಷರಿ ಮಂತ್ರ ಬಳಕೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮುದ್ದಣ್ಣ ಕವಿ. ಶ್ರೀರಾಮ ಪಟ್ಟಾಭಿಷೇಕಂ ಕೃತಿನಲ್ಲಿ ಸಪ್ತಾಕ್ಷರಿ ಮಂತ್ರಂ ಅಂತ ಒಂದು ಗದ್ಯನೇ ಇದೆ. ಇವರನ್ನ ಹೊಸಗನ್ನಡದ ಮುಂಗೋಳಿ ಅಂತ ಕರೀತಾರೆ. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ, ಬಸವಪ್ಪ ಶಾಸ್ತ್ರಿಗಳು ಅಂತ ಇದ್ದಾರಲ್ವಾ, ಇವರು ಸಂಸ್ಕೃತದ ಕಾಳಿದಾಸನ ಶಾಕುಂತಲ ಮತ್ತು ಇತರೆ ಕಥೆಗಳನ್ನು ಅಪೂರ್ಣವಾಗಿ ಭಾಷಾಂತರಿಸಿ ಅಭಿನವ ಕಾಳಿದಾಸ ಅನ್ನೋ ಬಿರುದಿಗೆ ಪಾತ್ರರಾಗಿದ್ದಾರೆ. ನೋಡಿ, ಶಾಕುಂತಲ ನಾಟಕ ಅಪೂರ್ಣವಾಗಿರುವಂಥದ್ದು. ಇದನ್ನು ಪೂರ್ಣ ಮಾಡಿ ಬಸವಪ್ಪ ಶಾಸ್ತ್ರಿಗಳ ಹೆಸರನ್ನು ಅಜರಾಮರಗೊಳಿಸಿದ ಯಾರು ಅಂತ ಆದರೆ ದೇವ ಶಿಖಾಮಣಿ ಬಿರುದಾಂಗಿತರಾಗಿರುವಂತಹ ಅಳಸಿಂಗಾಚಾರ್ಯರು. ಬಸವಪ್ಪ ಶಾಸ್ತ್ರಿಗಳು ಶೇಕ್ಸ್ಪಿಯರ್ ಅವರ ಒಥೆಲೋ ನಾಟಕವನ್ನು ಶೂರಸೇನ ಚರಿತೆ ಅಂತ ಕನ್ನಡೀಕರಿಸಿದ್ದಾರೆ. ಅದು ಸಿ ಸುಬ್ಬರಾವ್ ಅವರ ನೆರವಿನಿಂದ.
ಇನ್ನು ಇತರ ಕೃತಿಗಳನ್ನ ನೋಡೋದಾದರೆ ಸಾವಿತ್ರಿ ಚರಿತ್ರೆ, ದಮಯಂತಿ ಸ್ವಯಂವರ, ನೀತಿ ಸಾರ ಸಂಗ್ರಹ, ಕೃಷ್ಣ ರಾಜಾಭ್ಯುದಯ ಇತ್ಯಾದಿ. ನೋಡಿ, ಇದು ಕೃಷ್ಣ ರಾಜಾಭ್ಯುದಯ ಇದೆಯಲ್ವಾ, ಈ ಗ್ರಂಥವನ್ನು ರಚನೆ ಮಾಡಿ 3ನೇ ಕೃಷ್ಣರಾಜ ಒಡೆಯರಿಗೆ ಅರ್ಪಿಸಿದ್ರಂತೆ. ಯಾವಾಗ? ತಮ್ಮ 18ನೇ ವಯಸ್ಸಿನಲ್ಲೇನೆ. ತುಂಬ ಸಲ ಪ್ರಶ್ನೆ ಆಗಿದೆ, ಒಥೆಲೋವನ್ನು ಶೂರಸೇನ ಚರಿತೆ ಅಂತ ಕನ್ನಡೀಕರಿಸಿದ್ದು ಯಾರು ಅಂತ ಕೇಳಿದರೆ, ಅಥವಾ ಚಂಡಕೌಶಿಕ ಕೃತಿ ಇದೆಯಲ್ವಾ ಅದ್ರ ಬಗ್ಗೆನೂ ಪ್ರಶ್ನೆ ಆಗಿದೆ. ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ದಿನಕರ ದೇಸಾಯಿ, ಚುಟುಕುಗಳ ಬ್ರಹ್ಮ ಅಂತ ಕರೀತಾರೆ. ಮಕ್ಕಳ ಸಾಹಿತ್ಯದಲ್ಲಿ ಪ್ರಮುಖರಾಗಿರುವಂತಹ ದಿನಕರ ದೇಸಾಯಿಯವರು ದಿನಕರನ ಚೌಪದಿ ಅನ್ನೋ ಕೃತಿಗೆ 1978ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರ ಇತರೆ ಕೃತಿಗಳು ಮಕ್ಕಳ ಗೀತೆಗಳು, ಮಕ್ಕಳ ಪದ್ಯಗಳು, ಹೂಗೊಂಚಲು, ದಿನಕರನ ಚೌಪದಿ, ಮಕ್ಕಳ ಗದ್ಯ, ನಾಕಂಡ ಪಡುವಣ ಇತ್ಯಾದಿ. ನೆಕ್ಸ್ಟ್ ಆಪ್ಷನ್ SV ಪರಮೇಶ್ವರ ಭಟ್ಟ. ಇವ್ರ ಬಗ್ಗೆ ಹೇಳೋದಾದರೆ, ಪೂರ್ಣಕುಂಭ ಅನ್ನೋ ಅಭಿನಂದನಾ ಗ್ರಂಥಕ್ಕೆ ಪಾತ್ರರಾಗಿರುವಂತಹ SV ಪರಮೇಶ್ವರ ಭಟ್ಟ ಅವರು ಕನ್ನಡದ ಕಾಳಿದಾಸ ಅಂತ ಕರೆಸ್ಕೊಂಡಿದ್ದಾರೆ. ಇವರು ಕೃತಿಗಳನ್ನ ನೋಡೋದಾದರೆ ಇಂದ್ರಚಾಪ, ಉಪ್ಪು ಕಡಲು, ರಾಗಿಣಿ, ಗಗನಚುಕ್ಕಿ, ಇಂದ್ರಗೋಪ, ಪಾಮರ ಉಂಬರ, ಸಂಜೆ ಮಲ್ಲಿಗೆ, ತುಂಬೆ ಹೂವು ಇವೆಲ್ಲ ಕವನ ಸಂಕಲನಗಳು. ಕನ್ನಡ ಕಾಳಿದಾಸ ಮಹಾಸಂಪುಟ, ಗಾಥಾ ಸಪ್ತಸತಿ, ಗೀತ ಗೋವಿಂದ, ಕಾಳಿದಾಸ ಸಂಪುಟ, ಭಾಸ ಸಂಪುಟ, ಭವಭೂತಿ ಸಂಪುಟ ಇತ್ಯಾದಿ ಇವೆಲ್ಲ ಪ್ರಮುಖವಾಗಿರುವಂಥ ಅನುವಾದಿತ ಕೃತಿಗಳು. ಸೀಳು ನೋಟ, ಭಾವಗೀತೆ, ಅದ್ಭುತ ರಾಮಾಯಣದ ಕತೆ ಇವು ವಿಮರ್ಶಾ ಕೃತಿಗಳು. ಮುದ್ದಣ್ಣ ಕವಿಯ ಶ್ರೀರಾಮ ಪಟ್ಟಾಭಿಷೇಕ ಇವರ ಸಂಪಾದಿತ ಕೃತಿ. ಮಂಥನ ಜಾನಪದ ಕೃತಿ. ಇವರು ಜಾನಪದ ಲೋಕದಲ್ಲೂ ಪ್ರಸಿದ್ಧಿನ ಪಡ್ಕೊಂಡಿರೋಂಥವ್ರು. ಇವಾಗ ಮಂಥನ ಕೃತಿ ಹೇಳಿದೆ ಅಲ್ವಾ, ಅದು ಗಾದೆಗಳಿಂದ ಕೂಡಿದ್ರೆ ಕಣ್ಣ ಮುಚ್ಚಾಲೆ ಅಂತ ಮತ್ತೊಂದು ಕೃತಿ ಇದೆ, ಅದು ಒಗಟುಗಳನ್ನು ಒಳಗೊಂಡಿದೆ. ಇನ್ನು ಪ್ರಸಿದ್ಧಿಯಾಗಿರುವಂಥದ್ದು ತುಂಬೆ ಹೂವು ಅನ್ನೋ ಕೃತಿ. ಈ ಒಂದು ಕವನ ಸಂಕಲನ 700 ಏಳೆಗಳನ್ನು ಒಳಗೊಂಡಿದೆ. ಇದು ಕೂಡ ಪ್ರಶ್ನೆ ಆಗಿದೆ ಆಲ್ರೆಡಿ. ಏಳೆಗಳನ್ನು ಒಳಗೊಂಡಿರುವಂಥ ಕೃತಿ ಯಾವುದು ಅಂತ ಪ್ರಶ್ನೆ ಬಂದರೆ ಅದು ತುಂಬೆ ಹೂವು ಕೃತಿ, SV ಪರಮೇಶ್ವರ ಭಟ್ಟ ಅವ್ರದ್ದು. ನೆಕ್ಸ್ಟ್ 41ನೇ ಪ್ರಶ್ನೆ, ರುದ್ರಭಟ್ಟನ ಅಲಂಕಾರಿಕ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಶೃಂಗಾರ ತಿಲಕ, ಲೋಚನ, ರಸಗಂಗಾಧರ, ಸರಸ್ವತಿ ಮಣಿಕರ ಅಂತ ಇದೆ. ರುದ್ರಭಟ್ಟ ಶೃಂಗಾರ ತಿಲಕ ಅಂತ ಕೃತಿ ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಲೋಚನ ಅನ್ನೋದು ಅಭಿನವ ಗುಪ್ತನ ಕೃತಿಯಾಗಿರುತ್ತೆ. ಇದು ಧ್ವನ್ಯಾಲೋಕ ಲೋಚನ ಅಂತಲೂ ಕೂಡ ಕರೀತಾರೆ. ರಸಗಂಗಾಧರ ಜಗನ್ನಾಥ ಕವಿ ಬರೆದಿರುವಂಥದ್ದು, ಜಗನ್ನಾಥನ ರಸಗಂಗಾಧರ. ಈ ಸರಸ್ವತಿ ಮಣಿಕರ ನಾನು ಕೇಳಿರೋ ನೆನಪಿಲ್ಲ, ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಅದು ಯಾವ ಕವಿಯ ಕೃತಿ ಅಂತ. ಈ ಸರಸ್ವತಿ ಮಣಿಕರ ನೋಡ್ತಾ ಇದ್ರೆ ನನಗೆ ಪಂಪ ಕವಿದು ಬಿರುದು ನೆನಪಾಗ್ತಾಯಿದೆ, ಸರಸ್ವತಿ ಮಣಿಹಾರಂ ಅಂತ ಅನ್ನೋದು. ಇದು ಯಾವ ಕವಿ ಬರೆದಿರೋವಂಥದ್ದು ನೆನಪೇ ಆಗ್ತಿಲ್ಲ. ಪ್ಲೀಸ್ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಆಯಿತಾ. ನೆಕ್ಸ್ಟ್ ಪ್ರಶ್ನೆ 42ನೇ ಪ್ರಶ್ನೆ, ಪಂಪ ಭಾರತ ಕೃತಿಯನ್ನು ಮೊದಲು ಪರಿಷ್ಕರಿಸಿ ಪ್ರಕಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರೋಂಥ ಉತ್ತರ BL ರೈಸ್ ಅವರು. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. R ನರಸಿಂಹಾಚಾರ್ ಅವರು. ನೋಡಿ, ಇವರು BL ರೈಸ್ ಅವರ ಸಹಾಯಕರಾಗಿ ಕೆಲಸವನ್ನು ಮಾಡ್ತಿದ್ದವರು. ಎಲ್ಲೇಳಿ, ಮೈಸೂರು ಪುರಾತತ್ವ ಇಲಾಖೆ ಸ್ಟಾರ್ಟ್ ಆಯ್ತಲ್ವಾ, ಅಲ್ಲಿ ಇವರು ಕೂಡ ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 1909ರಲ್ಲಿ ಭಾಸಕವಿಯ ಸ್ವಪ್ನ ವಾಸವದತ್ತ ನಾಟಕವನ್ನು ಸಂಪಾದಿಸಿದ್ದಾರೆ. 2ನೇ ನಾಗವರ್ಮ ಕವಿ ಬರೆದಿರುವಂತಹ ಭಾಷಾಭೂಷಣ ಹಾಗೆ ಕಾವ್ಯಾವಲೋಕನ ಇವರ ಸಂಪಾದಿತ ಕೃತಿಯಾಗಿರುತ್ತೆ. 1923ರಲ್ಲಿ ಶಾಸನ ಪದ್ಯ ಮಂಜರಿ ಇದನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಯಾರು? R ನರಸಿಂಹಾಚಾರ್ ಅವರು. ನೆಕ್ಸ್ಟ್ ಕಿಟೆಲ್ ಅವರು ಶಬ್ದಮಣಿ ದರ್ಪಣವನ್ನು 1872ರಲ್ಲಿ 2ನೇ ಬಾರಿಗೆ ಮುದ್ರಣವನ್ನು ಮಾಡ್ತಾರೆ. ಹಾಗೆಯೇ ಫಸ್ಟ್ ಶಬ್ದಮಣಿ ದರ್ಪಣವನ್ನು ಮುದ್ರಣ ಮಾಡಿದ್ದು ಯಾರು ಅಂದರೆ ಗ್ಯಾರೆಟ್ ಅವರು 1868ರಲ್ಲಿ ಮೊದಲ ಮುದ್ರಣ ಶಬ್ದಮಣಿ ದರ್ಪಣದ್ದು ಗ್ಯಾರೆಟ್ ಮಾಡೋದು. ನೆಕ್ಸ್ಟ್ ಕಿಟೆಲ್ ಅವರು ಮಾಡ್ತಾರೆ 1872ರಲ್ಲಿ. ನೆಕ್ಸ್ಟ್ ಆಪ್ಷನ್ ನೋಡಿ, KB ಪಾಠಕ್ ಅಂತ ಇದೆಯಲ್ವಾ. ನೋಡಿ, KB ಪಾಠಕ್ ಅವರು ಕವಿರಾಜ ಮಾರ್ಗ ಕೃತಿಯನ್ನು ಸಂಪಾದನೆ ಮಾಡಿಕೊಡ್ತಾರೆ 1898ರಲ್ಲಿ. ನೆಕ್ಸ್ಟ್ 43ನೇ ಪ್ರಶ್ನೆ, ವಸಾಹತು ವಿರೋಧಿ ಲಾವಣಿಗಳನ್ನು ಸಂಗ್ರಹಿಸಿದ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಕರ್ನಲ್ ಮೆಕೆಂಜೆ, ಹಾರ್ಮನ್ ಮೋಗ್ಲಿಂಗ್, BL ರೈಸ್, JF ಪ್ಲೀಟ್ ಲಾವಣಿಗಳ ಸಂಗ್ರಹ ಅಂತ ಕೃತಿ ಬರುತ್ತೆ. ಇವರೇ ಇದಕ್ಕೆ ಸರಿಯಾಗಿರುವಂಥ ಉತ್ತರ. JF ಪ್ಲೀಟ್ ವಸಾಹತು ವಿರೋಧಿ ಲಾವಣಿಗಳನ್ನು ಸಂಗ್ರಹಿಸಿದಂತಹ ಅಧಿಕಾರಿ. ಇವ್ರ ಬಗ್ಗೆ ಒಂಚೂರು ನೋಡೋದಾದರೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇವ್ರ ಕೊಡುಗೆ ತುಂಬಾ ಅಪಾರ ಅಂತ ಹೇಳ್ಬೋದು. ಬೇರೆ ಬೇರೆ ಪ್ರಕಾರಗಳಿಗೆ ಸೇರಿರುವಂತಹ ಜಾನಪದ ಹಾಡುಗಳನ್ನು ಇವರು ಸಂಗ್ರಹ ಮಾಡಿ ಕೊಡ್ತಾರೆ ನಮಗೆ. ಇಂಗ್ಲೆಂಡಿಂದ ನಮ್ಮ ಭಾರತಕ್ಕೆ ಅಧಿಕಾರಿಯಾಗಿ ಬರ್ತಾರೆ. ರೆವಿನ್ಯೂ, ಶಿಕ್ಷಣ, ಬೇರೆ ಬೇರೆ ಖಾತೆಗಳ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಶಿಕ್ಷಣಾಧಿಕಾರಿಗಳಾಗಿದ್ದಾಗ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಾಹಿತ್ಯಿಕ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವರು ಮಾಡಿರುವಂತಹ ತುಂಬ ಅತ್ಯುತ್ತಮವಾಗಿರುವಂಥ ಕೆಲಸ ಅಂದರೆ ಲಾವಣಿಗಳನ್ನು ಸಂಗ್ರಹ ಮಾಡಿದ್ದು. ಮುಖ್ಯವಾಗಿ 5 ಲಾವಣಿಗಳನ್ನು ನಾವು ಗುರುತಿಸಲೇಬೇಕಾಗುತ್ತೆ. ಸಂಗೊಳ್ಳಿ ರಾಯಣ್ಣನ ಲಾವಣಿಗಳು, ಹುಟ್ಟುವಳಿ ತೆರಿಗೆ ಲಾವಣಿ, ಹಲಗಲಿ ಬೇಡರ ಲಾವಣಿ, ಸಂಜ್ಞಾನ ಅಪರಾಧ ಲಾವಣಿ,
ಕಿತ್ತೂರು ಚೆನ್ನಮ್ಮನ ಸೊಸೆಯ ಲಾವಣಿ, ಈ 5 ಲಾವಣಿಗಳನ್ನು ಸಂಪಾದನೆ ಮಾಡಿದ ಯಾರು ಅಂದರೆ ಕ್ಯಾತನಹಳ್ಳಿ ರಾಮಣ್ಣ ಅವರು ಸಂಪಾದನೆ ಮಾಡಿ ಕೃತಿಯಾಗಿಸಿ ನಮಗೆ ಕೊಟ್ಟಿದ್ದಾರೆ. ಯಾಕೆ ಇದು ನಾವು ಇಲ್ಲಿ ಗುರುತಿಸ್ಬೇಕು ಅಂತಂದರೆ ನೋಡಿ, ಕನ್ನಡಿಗರ ಶೌರ್ಯವನ್ನು ಲೋಕಕ್ಕೆಲ್ಲ ಸಾರುವಂತಹ ಕೆಲಸವನ್ನು ಮಾಡಿದ್ದು JF ಪ್ಲೀಟ್ ಅವರು. ಸರ್ಕಾರಿ ಅಧಿಕಾರಿಯಾಗಿ ಬಿಡುವಿಲ್ಲದ ಕೆಲಸ ಅವ್ರದ್ದಾಗಿದ್ದರೂ ಕೂಡ ಅವರು ತಮ್ಮ ಆಸಕ್ತಿ ಕ್ಷೇತ್ರವಾಗಿರುವಂಥ ನಮ್ಮ ಕನ್ನಡದ ಮೇಲೆ ಸಾಕಷ್ಟು ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡಿಕೊಟ್ಟಿದ್ದಾರೆ. ಕನ್ನಡ ನಾಡಿನ ಇತಿಹಾಸವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಆಪ್ಷನ್ಸ್ ನೋಡಿ, BL ರೈಸ್ ಅವರು. ಇವರನ್ನು ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಮೈಸೂರು ರಾಜ್ಯದ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಎಪಿಗ್ರಾಫಿಯ ಕರ್ನಾಟಕದ 12 ಸಂಪುಟಗಳನ್ನು ಬಿಡುಗಡೆ ಮಾಡ್ತಾರೆ. ಇವರು ಮೈಸೂರು ಸಂಸ್ಥಾನ 1ರಲ್ಲೇ 9,000ಕ್ಕೂ ಅಧಿಕವಾಗಿರುವಂತಹ ಶಾಸನವನ್ನು ಸಂಶೋಧನೆ ಮಾಡಿದ್ದಾರೆ. ಇನ್ನು ಎಪಿಗ್ರಾಫಿಯ ಕರ್ನಾಟಕ ಅಂತ ಹೇಳಿದೆ ಅಲ್ವಾ, ಅದರಲ್ಲೇ 1200ಕ್ಕೂ ಅಧಿಕವಾಗಿರುವಂತಹ ಶಾಸನಗಳನ್ನು ಸಂಗ್ರಹ ಮಾಡಿದಾರಂತೆ. ಶಾಸನಾಧ್ಯಯನದ ಕ್ಷೇತ್ರದ ಅಶ್ವಿನಿ ದೇವತೆಗಳು ಅಂತ BL ರೈಸ್ ಮತ್ತು ಪ್ಲೀಟ್ ಅವರನ್ನು ಕರೀತಾರೆ. ನೆಕ್ಸ್ಟ್ ಆಪ್ಷನ್ ಹಾರ್ಮನ್ ಮೋಗ್ಲಿಂಗ್. ಇವರು ಕೂಡ ಬ್ರಿಟಿಷ್ ಅಧಿಕಾರಿಯಾಗಿದ್ದರು. ಕೂರ್ಗ್ ಮೆಮೊರೀಸ್, ಕನ್ನಡ ಗಾದೆಗಳು, ಹೃದಯ ದರ್ಪಣ ಇತ್ಯಾದಿ ಇವರ ಪ್ರಮುಖ ಕೃತಿಗಳು. ಇನ್ನು ಕರ್ನಲ್ ಮೆಕೆಂಜಿ ಅಂತ ಇದ್ದಾರಲ್ವ, ಇವರು ಕೈಫಿಯತ್ತುಗಳ ಸಂಗ್ರಹ ಪ್ರಮುಖವಾಗಿರುವಂಥ ಕೃತಿ. ನೆಕ್ಸ್ಟ್ 44ನೇ ಪ್ರಶ್ನೆ, ದಡಿಗ ಮತ್ತು ಮಾಧವ ಎಂಬುವರು ಯಾವ ರಾಜ್ಯ ಮನೆತನಕ್ಕೆ ಸೇರಿದವರಾಗಿದ್ದಾರೆ? ದಡಿಗ ಮತ್ತು ಮಾಧವ ಗಂಗರ ಮೂಲ ಪುರುಷರು. ಗಂಗಟಕರ ಮನೆತನಕ್ಕೆ ಸೇರಿದಂತಹ ಈ ಗಂಗರು ಬಾಣರನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾರೆ. ಕೊಂಕಣಿ ವರ್ಮ ಮೂಲ ಪುರುಷ. ಕೊಂಕಣಿ ವರ್ಮನ ಮತ್ತೊಂದು ಹೆಸರು ದಡಿಗ. ದಡಿಗ ಮತ್ತು ಮಾಧವ ಅಣ್ಣ ತಮ್ಮಂದರು. ತಲಕಾಡಿನ ಗಂಗರು ಅಂತಾನೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋರಲ್ವ ಇವರು. ಆದರೆ ಇವರ ಮೊದಲ ರಾಜಧಾನಿ ಕುವಲಾಲಂಪುರ, ಈಗಿನ ಕೋಲಾರ. ನೆಕ್ಸ್ಟ್ ತಲಕಾಡಾಗಿದ್ದು ಪ್ರಸಿದ್ಧ ಅರಸ ಇಲ್ಲಿ ದುರ್ವಿನೀತ ಆಗ್ತಾನೆ. ಚೋಳರ ರಾಜೇಂದ್ರ ಚೋಳನಿಂದ ಗಂಗಾ ಸಾಮ್ರಾಜ್ಯ ಅವನತಿಯೂ ಕೂಡ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡಿ, ಕದಂಬರು ಅಂತ ಇದೆ. ಕದಂಬರು ಯಾರಿಗೆ ಗೊತ್ತಿಲ್ಲ. ಕನ್ನಡದ ಮೊಟ್ಟ ಮೊದಲ ರಾಜಮನೆತನ. ಮಯೂರ ಸಿಂಹ ಮೂಲ ಪುರುಷ. ಕರ್ನಾಟಕದ ಪ್ರಥಮ ಚಕ್ರವರ್ತಿಯನ್ನು ಹೆಗ್ಗಳಿಕೆಗೆ ಈತ ಪಾತ್ರನಾಗ್ತಾನೆ. ಬನವಾಸಿಯ ಕದಂಬರು, ಬನವಾಸಿಯವರ ರಾಜಧಾನಿ. ಈ ಬನವಾಸಿಗೆ ಕುಂತಳ ದೇಶ, ವೈಜಯಂತಿಪುರ ಅಂತ ಇನ್ನೂ ಅನೇಕ ಹೆಸರುಗಳು ಬರ್ತವೆ. ಇಲ್ಲಿ ಪ್ರಮುಖವಾಗಿರುವಂಥ ಅರಸ ಯಾರು ಅಂತಂದರೆ ಕಾಕುತ್ಸ ವರ್ಮ. ಇವರನ್ನು ಹಿಮ್ಮೆಟ್ಟಿಸಿ ಬಂದಿದ್ದೆ ಬಾದಾಮಿ ಚಾಲುಕ್ಯರು. ನೋಡಿ, ಇವರು ಕದಂಬರ ಸಾಮಂತರಾಗಿದ್ದರು. ರಾಜ ಜಯಸಿಂಹ ಮೂಲ ಪುರುಷ. ಆದರೆ 1ನೇ ಪುಲಕೇಶಿ ಕಾಲದಷ್ಟೊತ್ತಿಗೆ ಕದಂಬರು ಸ್ವಲ್ಪ ಆಳ್ವಿಕೆ ಕುಂದು ಹೋಯ್ತಲ್ವಾ, ಆಗ ಅವರು ಸ್ವತಂತ್ರವಾಗಿ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಮನೆತನ, ಕದಂಬ ಮನೆತನ ಅಂತ್ಯವಾಗಿ ಬಾದಾಮಿ ಚಾಲುಕ್ಯ ಮನೆತನ ಆರಂಭ ಆಗುತ್ತೆ. 1ನೇ ಪುಲಕೇಶಿ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂಥ ಸ್ವತಂತ್ರ ರಾಜ, ನಿಜ ಸ್ಥಾಪಕ ಅಂತ ಕರೆಸ್ಕೊತಾರೆ. ಮೊದಲಿಗೆ ಐಹೊಳೆ ರಾಜಧಾನಿಯಾಗಿತ್ತು. ನಂತರ ವಾತಾಪಿ ಅಥವಾ ಬಾದಾಮಿಯನ್ನು ರಾಜಧಾನಿ ಮಾಡ್ಕೊತಾರೆ. ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ, ವಿಷ್ಣುವರ್ಧನ. ನೆಕ್ಸ್ಟ್ ಆಪ್ಷನ್ನು ರಾಷ್ಟ್ರಕೂಟರು. ಮಾನಿಯಖೇಡದ ರಾಷ್ಟ್ರಕೂಟರು. ಇವರು ಲಟ್ಟಲೂರಿನವರು ಅಂತ ಹೇಳ್ತಾರೆ. ಇವಾಗ ಲಾಥೋರ್ ಇದೆಯಲ್ವ ಪ್ರಸ್ತುತ, ಲಾಥೋರ್ ಅದು ಬಹಳ ಹಿಂದೆ ಮಹಾರಾಷ್ಟ್ರದಲ್ಲಿರುವಂಥ ಊರು. ಲಟ್ಟಲೂರು ಅಂತ ಆಗಿತ್ತು. AS ಆಲ್ತೆಕರ್ ಅವರು ಇವ್ರನ್ನ ಕನ್ನಡಿಗರು ಅಂತ ಹೇಳಿದ್ದಾರೆ. ಯಾರನ್ನ? ಮಾನ್ಯಖೇಡದ ರಾಷ್ಟ್ರಕೂಟರನ್ನ ಕನ್ನಡಿಗರು ಅಂತ AS ಆಲ್ತೆಕರ್ ಅವರು ಹೇಳಿದ್ದಾರೆ. ಇವರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದವರು. ಸ್ಥಾಪಕರ್ತ ದಂತಿದುರ್ಗ. ನೋಡಿ, ಬಾದಾಮಿ ಚಾಲುಕ್ಯರ ಕೊನೆ ದೊರೆ 2ನೇ ಕೀರ್ತಿವರ್ಮ ತುಂಬ ಅಸಮರ್ಥ ದೊರೆಯಾಗಿರ್ತಾನೆ. ಅವನನ್ನು ಸೋಲಿಸಿ ದಂತಿದುರ್ಗ ಈ ಒಂದು ಸಾಮ್ರಾಜ್ಯವನ್ನು, ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಕಟ್ತಾರೆ. ಇವರ ರಾಜಧಾನಿ ಮಾನ್ಯಖೇಟ. ಇದು ಗುಲ್ಬರ್ಗಾದ ಕಾಗಿಣಿ ನದಿ ದಂಡೆ ಮೇಲಿದೆಯಂತೆ. ಗಮನಿಸಬೇಕು, ಮಾನ್ಯಖೇಟ ರಾಷ್ಟ್ರಕೂಟರ ಮೂಲ ಪುರುಷ ಕೇಳಿದ್ರೆ 1ನೇ ಕರ್ಕ. ಯಾಕಂದರೆ ಅವ್ರು ಸಾಮಂತರಾಗಿದ್ದಾಗಲೇ ರಾಜ ಇದ್ದ ಅಲ್ವಾ, ಸಾಮಂತ ರಾಜ. 1ನೇ ಕರ್ಕ. ನೆಕ್ಸ್ಟ್ ಇಂದ್ರ ಬರ್ತಾನೆ. ಅವನಾದ್ಮೇಲೆ ಬರೋದು ದಂತಿದುರ್ಗ. ದಂತಿದುರ್ಗ ನಿಜವಾಗಿರುವಂಥ ಸ್ಥಾಪಕ. ಅಂದರೆ ಒಂದು ಡೈನೆಸ್ಟಿನ ಕೊನೆಗಾಣಿಸಿ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ದು ದಂತಿದುರ್ಗ. ಪ್ರಮುಖ ದೊರೆಗಳು ಅಂತಂದರೆ 3ನೇ ಗೋವಿಂದ, ಅಮೋಘ ವರ್ಷ ನೃಪತುಂಗ, ಆಮೇಲೆ 2ನೇ ಕೃಷ್ಣ ಅಂತ ಬರ್ತಾರೆ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲೇ ಶ್ರೀ ವಿಜಯ ಕವಿ ಇದ್ದಿದ್ದು. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ಆ ಕೃತಿನಲ್ಲಿ ನೃಪತುಂಗ ದೇವಾನುಮತಮ್ಮಪ್ಪ ಕವಿರಾಜ ಮಾರ್ಗದೋಳ್ ಅಂತ ಇದೆ. ಬಹುಶಃ ಅಮೋಘ ವರ್ಷ ಶ್ರೀ ವಿಜಯ ಇಬ್ಬರು ಒಬ್ಬರೇ ಇರ್ಬೋದು, ಅಥವಾ ಅವರ ಆಸ್ಥಾನದಲ್ಲಿ ಈ ಕವಿ ಇರ್ಬೋದು. ಅದಿನ್ನೂ ಚರ್ಚೆಗೀಡಾಗಿರುವಂಥ ಒಂದು ಸಂಗತಿನೇ. ಬಸವಣ್ಣಪ್ರಿಯ ಚನ್ನಸಂಗಯ್ಯ ಎಂಬುದು ಈಕೆಯ ಅಂಕಿತ ನಾಮ ಅಂತ ಇದೆ. ಬಸವಣ್ಣಪ್ರಿಯ ಚನ್ನಸಂಗಯ್ಯ ಅಂಕಿತ ಅನ್ನೋದು ನಾಗಲಾಂಬಿಕೆ ಅಥವಾ ನಾಗಮ್ಮನ ವಚನಗಳ ಅಂಕಿತ. ಗಂಗಾಂಬಿಕೆ, ಇವರು ಬಸವಣ್ಣನವರ ಪತ್ನಿ ಗಂಗಾಂಬಿಕೆ. ಇವರ ಅಂಕಿತ ನಾಮ ಗಂಗಪ್ರಿಯ ಕೂಡಲ ಸಂಗಮ ದೇವ. ಅಕ್ಕಮ್ಮನ ಅಂಕಿತ ನಾಮ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ. ಮುಕ್ತಾಯಕ್ಕನ ವಚನಗಳ ಅಂಕಿತ ಅಜಗಣ್ಣ ತಂದೆ ಅಥವಾ ಅಜಗಣ್ಣ. ನೆಕ್ಸ್ಟ್ 46ನೇ ಪ್ರಶ್ನೆ, ಕವಿರಾಜ ಮಾರ್ಗವನ್ನು ಮೊದಲು ಸಂಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ KB ಪಾಠಕ್ ಅವರು 1898ರಲ್ಲಿ. MM ಕಲಬುರ್ಗಿ ಅವರು 1973ರಲ್ಲಿ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ನೋ ಸಂಶೋಧನಾ ಗ್ರಂಥವನ್ನು ನಮಗೆ ಕೊಡ್ತಾರೆ.
DLN ಅವರು ವಡ್ಡಾರಾಧನೆ ಅನ್ನೋ ಕೃತಿಯನ್ನು ಸುಮಾರು 8 ಹಸ್ತಪ್ರತಿಗಳ ಆಧಾರದ ಮೇಲೆ ಶಾಸ್ತ್ರೀಯವಾಗಿ ಸಂಪಾದಿಸ್ತಾರೆ. 1949ರಲ್ಲಿ ಪ್ರಕಟಣೆ ಮಾಡಿ ನಮಗೆ ಕೊಡ್ತಾರೆ. ಇನ್ನು ಆರ್ ನರಸಿಂಹಾಚಾರ್ಯ ಅವರು ಅವ್ರ ಬಗ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ. ಭಾಸಕವಿ ಬರೆದಿರುವಂಥ ಸ್ವಪ್ನ ವಾಸವ ದತ್ತನ ನಾಟಕವನ್ನು ಹಾಗೆ 2ನೇ ನಾಗವರ್ಮನ ಕೃತಿಗಳನ್ನು ಕೂಡ ಸಂಪಾದಿಸಿದ್ದಾರೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಸ್ವಾಮಿ ಅಪರಂಪರ ಕಾದಂಬರಿಯು ಈ ಭಾಗದ ರಾಜಕೀಯ ಇತಿಹಾಸವನ್ನು ವಸ್ತುವಾಗಿ ಹೊಂದಿದೆ ಅಂತ ಕೇಳಿದ್ದಾರೆ. ಸ್ವಾಮಿ ಅಪರಂಪರ ಕಾದಂಬರಿ ನಿರಂಜನ ಅವ್ರದ್ದು ಐತಿಹಾಸಿಕ ಕಾದಂಬರಿ ಇದು. ಇಲ್ಲಿ ನಾವು ಕೊಡಗು ಮತ್ತು ಸುಳ್ಯ ಈ ಭಾಗದ ಇತಿಹಾಸವನ್ನು ಒಳಗೊಂಡಿರುವಂತಹ ಕಾದಂಬರಿ ಇದು. ಕೊಡಗಿನ ಸಿಂಹಾಸನದ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಕಲ್ಯಾಣ ಸ್ವಾಮಿ ಅಥವಾ ಕಲ್ಯಾಣಪ್ಪ ಅನ್ನೋರು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಈ ಒಂದು ಕಥೆಯನ್ನು ಈ ಕೃತಿ ಒಳಗೊಂಡಿದೆ. ಅಂದರೆ ಅಲ್ಲಿ 3 ಜನ ಏನೋ ಕಲ್ಯಾಣ ಸ್ವಾಮಿಗಳು ಅಂತ ಬರ್ತಾರೆ. ಉತ್ತರಾಧಿಕಾರಿ ಯಾರು ಅಂತ ಸರಿಯಾಗಿ ಬ್ರಿಟಿಷರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ಮುಟ್ಟುಗೋಲು ಹಾಕ್ಕೊಬೇಕು, ಆ ಕೊಡಗು ಸಂಸ್ಥಾನವನ್ನು ತಮ್ಮ ವಶಕ್ಕೆ ತಗೊಬೇಕು ಅಂತ ಇರ್ತಾರಲ್ವಾ, ಆ ಕತೆ ಸುತ್ತ ಎಣ್ದಿರೋವಂಥದ್ದೇ ಈ ಒಂದು ಕಾದಂಬರಿ ಸ್ವಾಮಿ ಅಪರಂಪರ. ಇತಿಹಾಸದಲ್ಲಿ ಈ ಕತೆ ಓದಿದ್ದೀನಿ, ಯಾವಾಗಾದರೂ ಡೀಟೇಲಾಗಿ ಹೇಳ್ತೀನಿ, ಆಯಿತಾ. ನೆಕ್ಸ್ಟು 48ನೇ ಪ್ರಶ್ನೆ, ತಾರಾಸೂರ್ ಅವರ ಪೌರಾಣಿಕ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಬೆಳಕು ತಂದ ಬಾಲಕ ಅನ್ನೋದು ತಾರಾಸೂರ್ ಅವರ ಪೌರಾಣಿಕ ಕಾದಂಬರಿ. ಇದ್ರ ಜೊತೆಗೆ 4x4 ಅದು ಕೂಡ ಪೌರಾಣಿಕ ಕಾದಂಬರಿನೇ. 2 ಪೌರಾಣಿಕ ಕಾದಂಬರಿ ಬರೆದಿದ್ದಾರೆ. ಒಂದು ಬೆಳಕು ತಂದ ಬಾಲಕ, ಮತ್ತೊಂದು 4x4. ಇನ್ನು ಪುರುಷಾವತಾರ, ರಕ್ತತರ್ಪಣ, ನಾಗರಹಾವು ಇದೆಲ್ಲ ಸಾಮಾಜಿಕ ಕಾದಂಬರಿ. ಐತಿಹಾಸಿಕ ಕಾದಂಬರಿನೂ ಬರೆದಿದ್ದಾರೆ. ನೃಪತುಂಗ, ಸಿಡಿಲ ಮೊಗ್ಗು, ಹಂಸಗೀತೆ, ಕಂಬನಿ ಕೊಯ್ಲು, ರಕ್ತರಾತ್ರಿ, ರಾಜ್ಯದಾಹ ಇತ್ಯಾದಿ. ಕಥಾ ಸಂಕಲನ ಯಾವುದು ಅಂದರೆ ರೂಪಸಿ, ತೊಟ್ಟಿಲು ತೂಗಿತು, ಮಲ್ಲಿಗೆಯ ನಂದನದಲ್ಲಿ ಇತ್ಯಾದಿ. ಇನ್ನು ಅನ್ನಾವತಾರ, ಜ್ವಾಲ, ಮೃತ್ಯು ಸಿಂಹಾಸನ ಅನ್ನೋ ನಾಟಕಗಳ ಜೊತೆಗೆ ದುರ್ಗಾಸ್ತಮಾನ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನೆಕ್ಸ್ಟ್ 49ನೇ ಪ್ರಶ್ನೆ, ಮಾಸ್ತಿಯವರ ಚನ್ನಬಸವ ನಾಯಕ ಕಾದಂಬರಿಯ ವ್ಯಕ್ತಿ ಈ ಸಂಸ್ಥಾನದ ಉತ್ತರಾಧಿಕಾರಿಯಾದವರು ಅಂತ ಇದೆ. ಇದಕ್ಕೆ ಉತ್ತರ ಸರಿಯಾಗಿರುವಂಥದ್ದು ಬಿದನೂರು. ಕೆಳದಿ ಸಂಸ್ಥಾನದಲ್ಲೇ ಬರುವಂಥದ್ದು ಬಿದನೂರು. ನೆಕ್ಸ್ಟ್ 50ನೇ ಪ್ರಶ್ನೆ, ಸುಮತೀಂದ್ರ ನಾಡಿಗರ ಬೊಕ್ಕತಲೆಯ ನರ್ತಕಿಯು ಒಂದು. ಈ ಬೊಕ್ಕತಲೆಯ ನರ್ತಕಿ ಅನ್ನೋದು ಅಸಂಗತ ನಾಟಕ. ಇಯನೆಸ್ಕೋರವರ ದಿ ಬಾಲ್ಡ್ ಸುಫ್ರಾನೋ ಕೃತಿಯ ರೂಪಾಂತರವೇ ಈ ಬೊಕ್ಕತಲೆಯ ನರ್ತಕಿ. ನೆಕ್ಸ್ಟ್ 51ನೇ ಪ್ರಶ್ನೆ, ಇದು ರೂಪಕದ ಪ್ರಭೇದವಾಗಿದೆ. ಅಭೇದ ರೂಪಕ, ತದ್ರೂಪ್ಯ ರೂಪಕ, ಉತ್ಪ್ರೇಕ್ಷ ರೂಪಕ, ಎ ಮತ್ತು ಬಿಗಳು. ಇದಕ್ಕೆ ಸರಿಯಾಗಿರುವಂಥದ್ದು ಅಭೇದ ರೂಪಕ ಮತ್ತು ತದ್ರೂಪ್ಯ ರೂಪಕ ಸರಿ, ರೂಪಕದ ಪ್ರಭೇದಗಳು ಅಂತ ಗುರುತಿಸ್ಬೋದು. ಆದರೆ ಉತ್ಪ್ರೇಕ್ಷ ರೂಪಕ ಅಂತ ಇಲ್ಲ, ಉತ್ಪ್ರೇಕ್ಷಾಲಂಕಾರ ಅಂತ. ಅರ್ಥಾಲಂಕಾರದಲ್ಲಿ ರೂಪಕಾಲಂಕಾರದ ಥರನೇ ಇದು ಒಂದು ಅಲಂಕಾರ. ಈ ಅಭೇದ ಅಂದರೆ ಏನು ನೋಡಿ, ಒಂದು ವಸ್ತು ಇನ್ನೊಂದು ಥರ ಇದೆ ಅಂತ ಹೋಲಿಕೆ ಮಾಡದೆ ಅವೆರಡರ ನಡುವಿನ ಅಭೇದ ಕಲ್ಪನೆಯನ್ನು ಸೂಚಿಸುವಂಥದ್ದೇ ರೂಪಕಾಲಂಕಾರ. ಇದು ಅದೇನೇ ಅಂತ ಹೇಳೋದು. ಸೀತೆಯ ಮುಖ ಕಮಲ ಅರಳಿತು, ಆ ಕಮಲಗೂ ಅವಳ ಮುಖಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಎರಡು ಒಂದೇನೇ. ಅಭೇದ ಕಲ್ಪನೆ ಅಂದರೆ ಇದು. 2 ವಸ್ತುನ ಬೇರೆ ಬೇರೆಯಾಗಿ ಹೇಳಿದೆ ಅವೆರಡು ಒಂದೇ ಅನ್ನುವಂಥ ಪರಿಕಲ್ಪನೆ ರೂಪಕಾಲಂಕಾರ. ಅದನ್ನು ತದ್ರೂಪ್ಯ ರೂಪಕ ಅಂತಲೂ ಕೂಡ ಕರೀತಾರೆ. ಉತ್ಪ್ರೇಕ್ಷೆ ಅಂತಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಹೇಳ್ತಾರಲ್ಲ, ಅದನ್ನು ಉತ್ಪ್ರೇಕ್ಷೆ ಅಂತ ಹೇಳ್ತಾರೆ. ಈಗ ವೈಶಂಪಾಯನ ಸರೋವರಕ್ಕೆ ಇದು ಪಾತಾಳ ಬಿಲಕ್ಕೆ ಬಾಗಿಲು, ಪಾತಾಳ ಪ್ರಪಾತಕ್ಕೆ ಆ ವೈಶಂಪಾಯನ ಸರೋವರನೇ ಬಾಗಿಲು ಥರ ಕಾಣ್ತಾ ಇದೆಯಂತೆ. ಇದು ಉತ್ಪ್ರೇಕ್ಷೆ ತಾನೆ, ಅದೊಂದು ಸರೋವರ ಅಷ್ಟೇ. ಪಾತಾಳಕ್ಕೆ ಅದು ಬಾಗಿಲು ಯಾವ ಥರ ಆಗುತ್ತೆ, ಅತಿಯಾಗಿ ವರ್ಣನೆ ಮಾಡುವಂಥದ್ದು ಉತ್ಪ್ರೇಕ್ಷೆ. 52ನೇ ಪ್ರಶ್ನೆ, ನೃಪತುಂಗನ ಬಿರುದುಗಳಲ್ಲೊಂದು ಅಂತ ಕೇಳಿದ್ದಾರೆ. ಅಮೋಘ ವರ್ಷ ನೃಪತುಂಗನ ಬಿರುದು ಅತಿಶಯದವಳ, ನೃಪತುಂಗ, ವೀರನಾರಾಯಣ, ಶ್ರೀವಲ್ಲಭ, ರಟ್ಟ ಮಾರ್ತಾಂಡ ಅಂತೆಲ್ಲ ಕರೀತಾರೆ. ಇಲ್ಲಿ ಆಪ್ಷನ್ ಎ ಅತಿಶಯದವಳ ಅಂತ ಇದೆಯಲ್ವಾ, ಅದೇ ಸರಿಯಾಗಿರುವಂಥ ಉತ್ತರ.